ಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಪ್ರಜ್ವಲ್ ರೇವಣ್ಣ ದೋಷಿ ಅಂತ ಇವತ್ತು ತೀರ್ಪನ್ನು ಪ್ರಕಟ ಮಾಡಿದೆ. ಹಾಗಾದರೆ ಶಿಕ್ಷೆ ಪ್ರಮಾಣ ಎಷ್ಟು? 10 ವರ್ಷನ, ಜೀವಾವಧಿ ಶಿಕ್ಷೆನ? ಇದು ಸದ್ಯಕ್ಕಿರುವಂತಹ ಒಂದು ಪ್ರಶ್ನೆ. ಆದರೆ ಇಲ್ಲಿ ಮತ್ತೊಂದು ಪ್ರಶ್ನೆ ಕಾಡ್ತಾ ಇರೋದಂದರೆ, ಕಿಡ್ನ್ಯಾಪ್ ಕೇಸ್ನಲ್ಲಿ HD ರೇವಣ್ಣವರೂ ಕೂಡ ಅರೆಸ್ಟ್ ಆಗಿದ್ದರು, ಆದರೆ ಅವರು ಬಿಡುಗಡೆ ಆದರು. ಆದರೆ ಈ ಅತ್ಯಾಚಾರ ಪ್ಲಸ್ ಕಿಡ್ನ್ಯಾಪ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಪ್ರಜ್ವಲ್ ರೇವಣ್ಣಿಗೆ ಯಾಕೆ ಹಿನ್ನಡೆ ಆಯಿತು ಹೈಕೋರ್ಟ್ನಲ್ಲಿ? ಎಸ್ ಸೂರ್ಯ ಮುಕುಂದ ರಾಜ್ ಅವರೇ, ಬಹಳ ಮುಖ್ಯವಾಗಿ HD ರೇವಣ್ಣವರು ಕೂಡ ಮಹಿಳೆ ಕಿಡ್ನ್ಯಾಪ್ ಕೇಸ್ನಲ್ಲಿ ಅರೆಸ್ಟ್ ಆಗ್ತಾರೆ ಮತ್ತು ಬಿಡುಗಡೆ ಆಗ್ತಾರೆ. ಇವೆಲ್ಲ ಕುತಂತ್ರ ಅಂತ ಎಲ್ಲ ಹೊರಗಡೆ ಬಂದ ಮೇಲೆ ಹೇಳಿದರು. ಆದರೆ ಈ ಕೇಸಲ್ಲಿ ಸದಾ ಹಿನ್ನಡೆನೇ ಯಾಕಾಯಿತು ಅಂತ ಪ್ರಜ್ವಲ್ ರೇವಣ್ಣಿಗೆ? ಅಲ್ಲ, ಇದರಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಪಾತ್ರ ಇದೆಯಲ್ಲ ಅಗಾಧವಾದ್ದು, ತುಂಬಾ ಅದು ಎದ್ದು ಕಾಣಿಸುವಂತ ಇದಿದೆ, ಎವಿಡೆನ್ಸ್ಗಳಿದಾವೆ. ಸೊ ಇದರಲ್ಲಿ ರೇವಣ್ಣ ಅವ್ರ ಮೇಲೆ 2 ಪ್ರಕರಣ ಆಗುತ್ತೆ. ಒಂದು ಮನೆ ಕೆಲಸದವ್ರು ಸೇಮ್, ಏನ್ ತಂದೆ ಮಗನಲ್ಲಿ ಏನಂತ ವ್ಯತ್ಯಾಸ ಇಲ್ಲ, ಅವ್ರಿಗೂ ಕೀಚಕ ವೃತ್ತಿನೇ. ಸೊ ಇನ್ನೊಬ್ಬ ಮಹಿಳೆ ಇವರ ಸಂಬಂಧಿಕರ ಮೇಲೆನೆ ಅತ್ಯಾಚಾರಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಅದು 376 ಆಗಿದೆ. ಸೊ ಅದರಲ್ಲಿ 2 ಆರೋಪಿಗಳು. ಈ ಪ್ರಕರಣದ ಏನ್ ಇವತ್ತು ತೀರ್ಪು ಬಂದಿದೆಯಲ್ಲ, ಈ ಪ್ರಕರಣದ ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡಿಸಿರೋ ಕೇಸಲ್ಲಿ ಭವಾನಿ ರೇವಣ್ಣ ಅವರು ಇಬ್ರು ಕೂಡ ಆರೋಪಿಗಳು. ಸೊ ಅದ್ರಲ್ಲಿ ಭವಾನಿ ರೇವಣ್ಣ ಅವರು ಆಂಟಿಸಿಪೇಟರಿ ಬೆಲ್ ತಗೊಂತಾರೆ. ಸೊ ರೇವಣ್ಣ ಅವರು ಈ ಕೇಸಲ್ಲೂ ಬಂಧನಕ್ಕೊಳಗಾಗ್ತಾರೆ. ಇನ್ನೊಂದು ಮಹಿಳೆ ಕೊಟ್ಟಂತ ಪ್ರಕರಣದಲ್ಲಿ ಇನ್ನೊಂದು ಪ್ರಕರಣ, ಅದರಲ್ಲಿ ಬಂಧನಕ್ಕೊಳಗಾಗಿರ್ತಾರೆ. ಸೊ ಭವಾನಿ ರೇವಣ್ಣ ಅವರಿಗೆ ಹೈಕೋರ್ಟ್ ಪ್ರಕರಣಕ್ಕೆ ತಡೆ ಕೊಟ್ಟಿದೆ. ಸೊ ರೇವಣ್ಣ ಅವರ ಪ್ರಕರಣದಲ್ಲೂ ತಡೆ ಆಗಿದೆ. ಸೊ ಇನ್ನೊಂದು ಪ್ರಕರಣ ಇದೆಯಲ್ಲ, ಅತ್ಯಾಚಾರದ ಪ್ರಕರಣ, ಅದು ವಿಚಾರಣೆಗೆ ಬಂದ ನಂತರ ರೇವಣ್ಣ ಅವರ ಕತೆ ಏನಾಗುತ್ತೆ ಅನ್ನೋದು ನೋಡಬೇಕು. ಅದಕ್ಕೆ ಪೆಂಡಿಂಗ್ ಇದೆ. ಎಸ್ ಕುಮಾರ್ ಅವರೇ, ಇಲ್ಲಿ ಭಾಳ ಮುಖ್ಯವಾಗಿ ಅದೆಷ್ಟೋ ಹೆಣ್ಮಕ್ಳು ಅತ್ಯಾಚಾರಕ್ಕೆ ಒಳಗಾಗಿರ್ತಾರೆ, ಅನ್ಯಾಯಕ್ಕೆ ಒಳಗಾಗಿರ್ತಾರೆ, ಕಣ್ಣೀರು ಸುರಿಸ್ತಾ ಇರ್ತಾರೆ. ಆದರೆ ಮುಂದೆ ಬಂದು ನಮಗೆ ನ್ಯಾಯ ಕೊಡಿ ಅಂತ ಕೇಳಕ್ಕೆ ಧೈರ್ಯ ಇರಲ್ಲ. ಆದರೆ ಇವತ್ತು ಪ್ರಜ್ವಲ್ ರೇವಣ್ಣ ಒಬ್ಬನು ಸಂಸದರಾಗಿದ್ದವರು, ಇಂಥವ್ರ ಮೇಲೆ ಒಂದು ಸಾಮಾನ್ಯ ಮಹಿಳೆ ಇವತ್ತು ಕಂಪ್ಲೇಂಟ್ ಕೊಟ್ಟರು ಕೂಡ ನ್ಯಾಯಾಲಯ ಅದನ್ನು ಪರಿಗಣನೆಗೆ ತೆಗೆದುಕೊಂಡಿದೆ. ಇಡೀ ದೇಶ ಅಲ್ಲ, ಇಡೀ ವಿಶ್ವವೇ ಬೆರಗಾಗಬೇಕು ಅಂತ ನಿಟ್ಟಿನಲ್ಲಿ ಒಂದು ತೀರ್ಪನ್ನು ಕೊಟ್ಟಿದೆ. ಅದರಲ್ಲಿ ಭಾಳ ಮುಖ್ಯವಾಗಿ ನೋಡಿ, ಸುಮನ್ ಡಿ ಪೆನ್ನೇಕರ್, ಸೀಮಾ ಲಾಟ್ಕರ್ ಇಬ್ಬರು ಮಹಿಳಾ ಒಂದು ಅಧಿಕಾರಿಗಳು, ಪೊಲೀಸ್ ಆಫೀಸರ್ಸ್, ಅವ್ರನ್ನ ಹೋಗಿ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಅರೆಸ್ಟ್ ಮಾಡ್ತಾರೆ. ಇದರಿಂದ ನಿಜಕ್ಕೂ ಒಂದು ಮನೋಬಲ, ಸ್ಥೈರ್ಯವನ್ನು ಹೆಚ್ಚುವಂತಹ ಒಂದು ನಿಟ್ಟಿನಲ್ಲಿ ಇವತ್ತು ಹೆಣ್ಣುಮಕ್ಕಳು ಮುಂದೆ ಬರಬೇಕೇನಂತೀರ? ನೋಡಿ, ಈ ಪ್ರಕರಣದ ಪೆನ್ ಡ್ರೈವನ್ನು ತೋರಿಸ್ದಿದ್ದಂಥ ಇವರ ಚಿಕ್ಕಪ್ಪ, ಆನಂತರ ಪೆನ್ ಡ್ರೈವು ರಸ್ತೆ ಬೀದಿಲಿ ಹರಿದಾಡಿದ ನಂತರ ಎಲ್ಲೂ ಕೂಡ ಅವರು ಈ ಥರದ್ದೊಂದು ಅನ್ಯಾಯ ಆಗಿದೆ, ದೌರ್ಜನ್ಯ ಆಗಿದೆ ಹೆಣ್ಮಕ್ಳಿಗೆ ಅಂತ ಬೇರೆ ವಿಷಯಗಳು ಬಂದರೆ, ಇಂಥದ್ದೇ ಒಂದು ಯಾವುದಾದ್ರು ಬೇರೆ ವಿಷಯ ಇದ್ದರೆ ಏನು ವಿರಾವೇಶದಿಂದ ಹೋರಾಟ ಮಾಡ್ತಿದ್ರು. ಏನು ಅವ್ರ ಮಾತುಗಳು ಕೇಳಿಸ್ಕೊಂಬಿಟ್ರೆ ಇವರೊಬ್ಬರೇ ಈ ದೇಶದ ಹೆಣ್ಣುಮಕ್ಕಳ ಮಾನ ಪ್ರಾಣ ರಕ್ಷಕರು ಅನ್ನೋ ಥರ ನಡ್ಕೋತಾ ಇದ್ರು. ಈ ವಿಷಯ ಬಂದಾದಮೇಲೆ ಅವ್ರಿಗೂ ನಮಗೂ ಸಂಬಂಧವೇ ಇಲ್ಲ ಅಂತ ಅಂದ್ಬಿಟ್ರು. ಸಂಬಂಧವೇ ಇಲ್ಲ ನಮಗೂ ಅವ್ರಿಗೂ ಅಂತ ಅಂದ್ಬಿಟ್ರು. ಅದು ಒಂದು ಕುಟುಂಬದ ಒಳಗಡೆ ಇದ್ದಂಥ ಬಹಳ ದಿನಗಳ ವಿರಸ ಈ ವಿಷಯದಲ್ಲಿ ಬಹಿರಂಗ ಆಯಿತು. ಮತ್ತೊಂದು, ನಾನು ಈ ಪ್ರಕರಣ ಹೊರಗಡೆ ಬರ್ತಿದ್ದಂಗೆ ದೇಶ ಬಿಟ್ಟು ಪರಾರಿ ಆಗ್ಬಿಟ್ನು. ಯಾರಪ್ಪ ಪರಾರಿ ಆಗಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಇವ್ರಿಗೆ? ಯಾರ ಪ್ರಭಾವ? ಇವ್ರ ತಾತ ಮಾಜಿ ಪ್ರಧಾನಮಂತ್ರಿಗಳು, ಇವರ ಚಿಕ್ಕಪ್ಪ ಮುಖ್ಯಮಂತ್ರಿಗಳಾಗಿದ್ದವರು, ಇವ್ರ ತಂದೆ ಹಲವಾರು ಬಾರಿ ಮಂತ್ರಿಗಳಾಗಿದ್ದವರು, ಶಾಸಕರು. ಹೆಂಗೆ ವಿದೇಶಕ್ಕೆ ಪರಾರಿ ಆಗಕ್ಕೆ ಸಾಧ್ಯ ಆಯಿತು? ಅದು 1 ತಿಂಗಳುಗಳ ಕಾಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಆರೋಪಿನ ಎಲ್ಲಿದ್ಯಪ್ಪ ನೀನು ಪ್ರಜ್ವಲ್ ಅಂತ ಕೇಳೋ ಪರಿಸ್ಥಿತಿ ಬಂದ್ಬಿಟ್ಟಿತ್ತು. ಅದೆಂಥದ್ದು ಇನ್ನೊಂದು ಯಾರೋ ಕೇಳಿದ್ರು ಜನ ಎಲ್ಲ, ಎಲ್ಲಿದ್ಯಪ್ಪ ನಿಖಿಲ್ ಅಂತ. ಪ್ರಜ್ವಲ್ ಎಲ್ಲಿದ್ಯಪ್ಪ ಅಂತ ಇಡೀ ದೇಶದ ನ್ಯಾಯ ವ್ಯವಸ್ಥೆಯ ಪೊಲೀಸ್ ಇಲಾಖೆಯವರು ಎಲ್ಲಿದ್ಯಪ್ಪ ಪ್ರಜ್ವಲ್ ಅಂತ ಕೇಳೋಕ್ಕೆ ಪರಿಸ್ಥಿತಿ ಬಂತು. ಇದೇ ಸಂದರ್ಭದಲ್ಲಿ ಇನ್ನೊಂದು ಪ್ರಕರಣ ಕೂಡ ದಾಖಲಾಯಿತು ಅವ್ರ ಫ್ಯಾಮಿಲಿದು. ಅವ್ರ ಅಣ್ಣಂದು, ಅವ್ರ ಹೆಸರೇನು ಅಂತದ್ದು, ಸೂರಜ್ ರೇವಣ್ಣ ಅಂತ. ಒಬ್ಬ ಹೆಣ್ಣು ಬಾಕ, ಒಬ್ಬ ಗಂಡು ಬಾಕ, ಮತ್ತೊಬ್ರು ಹೇಳ್ಕೊಳಕ್ಕೆ ನಾಚಿಕೆ ಆಗತ್ತೆ ನಮ್ಗೆ. ಏನೋ ಹತ್ತಿಯಂತೆ ನೂಲು ಅಂತಂತಾರಲ್ಲ, ಹಾಗೆ ಮಾಡಿದ್ದವ್ರ ಫ್ಯಾಮಿಲಿ. ಏನ್ರಿ ಹೇಳ್ತೀರಿ ದೇಶಕ್ಕೆ ನೀವು? ಯಾವ ರೀತಿ ರಾಜಕಾರಣ ಮಾಡ್ತಿದ್ದೀರಿ? ಜನರೊಂದಿಗೆ ಜನತಾದಳ, ಹಾಸನದೊಂದಿಗೆ ನೀವು ಜನತಾದಳ ಅಂತ ಅಂದ್ರಪ್ಪ, ನೋಡೋಣ. ಹಾಸನದ ಮಹಿಳೆಯರೊಂದಿಗೆ ಜನತಾದಳ ಅಂತ ಒಂದು ಹೋರಾಟ ಮಾಡ್ರಪ್ಪ.
ಹಾಸನದ ಮಹಿಳೆಯರೊಂದಿಗೆ ಹೆಣ್ಣು ಮಕ್ಕಳೊಂದಿಗೆ ಜನತಾದಳ ಅಂತ ಘೋಷಣೆ ಮಾಡಿಕೊಂಡು ನಾಳೆಯಿಂದ ಶಿಕ್ಷೆ ಪ್ರಕಟ ಆಗುತ್ತಲ್ಲ, ಇನ್ನು ಯಾರ್ಯಾರು ನಿಮಗೆ ನೋವಾಗಿದೆಯೋ ಅವರೆಲ್ಲ ಬಂದು ಧೈರ್ಯವಾಗಿ ಕಂಪ್ಲೇಂಟ್ ಕೊಡಿ ಅಂತ ಈ ನ್ಯಾಯ ವ್ಯವಸ್ಥೆ ಇವತ್ತು ಹೇಳಿದೆ. ಇಬ್ರು ಹೆಣ್ಣು ಮಕ್ಕಳು ಆತನನ್ನ ವಿದೇಶಕ್ಕೆ ಪರಾರಿಯಾಗಿದ್ದವನ್ನ ಭಾರತ ದೇಶದ ಏರ್ಪೋರ್ಟ್ ಅಲ್ಲಿ ಬರ್ತಿದ್ದಂಗೆ ಅರೆಸ್ಟ್ ಮಾಡಿದೆ. SIT ಆಫೀಸರ್ಸ್ ಇಬ್ರು ಅಧಿಕಾರಿಗಳು, SIT ಅಧಿಕಾರಿಗಳು, ಅಲ್ಲಿ ಹೆಣ್ಣು ಮಕ್ಕಳೇ ಅಧಿಕಾರಿಗಳು. ಅವರನ್ನ ಸುಮನ್ ಡಿ ಪೆನ್ನೇಕರ್, ಸೀಮಾ ಲಾಟ್ಕರ್. ಇದನ್ನ ನೋಡಿ ನಮ್ಮ ನೋಡಿ ಎಷ್ಟೋ ಮನೆಯವರು ಹೆಣ್ಣು ಮಕ್ಕಳು ಹಾಸನ ಜಿಲ್ಲೆಯವರು ಅಂತ ಹೇಳ್ಕೊಳಕ್ಕೆ ನಾಚಿಕೆ ಪಡ್ತಿದ್ದಾರೆ. ಯಾವ ಜಿಲ್ಲೆ ಅಂದ್ರೆ ಪಕ್ಕದ ಜಿಲ್ಲೆ ಹೆಸರು, ಚಿಕ್ಕಮಂಗ್ಳೂರು ಹೆಸರು, ಮಂಗಳೂರು ಹೆಸರು ಹೇಳ್ತಿದ್ದಾರೆ. ಈ ಪರಿಸ್ಥಿತಿ ಬಂದು ಮುಟ್ಟಿಸ್ಬಿಟ್ರಿ ಇವರು. ಒಂದ್ ಕಾಲದಲ್ಲಿ ಭಾರತ ದೇಶದ ಪ್ರಧಾನಿ ಆಗಿದ್ದವರು ಜಿಲ್ಲೆ ಅಂತ ಹೇಳಿ ಹೆಮ್ಮೆಯಿಂದ ಹೇಳ್ಕೊತಿದ್ದ ಕಾಲ ಮೇಲೆ ಸಾಕಷ್ಟು ಯಾವ ಹೆಣ್ಣು ಮಕ್ಕಳು ಕೂಡ ನಾವು ಹಾಸನ ಅಂತ ಹೇಳೋದೇ ಇಲ್ಲ. ಸಾಕಷ್ಟು ಹೆಣ್ಮಕ್ಳು ಪಿ ಅಂತ ಒಂದು ಟ್ಯಾಟೋ ಹಾಕ್ಸ್ಕೊಂಡಿದ್ರು. ಈ ಪ್ರಕರಣ ಆದ್ಮೇಲೆ ಅಂದ್ರೆ ಆ ಪಿ ಅಂದ್ರೆ ಈ ಪ್ರಜ್ವಲ್ ಅಲ್ಲ, ಇನ್ಯಾವುದೋ ಪಿ ಪ್ರಜ್ವಲ್ ಬೇರೆಯವರು ಅವ್ರಿಗೆ ಬೇಕಾಗಿರೋ ಇನ್ಯಾರೋ ಒಂದು ತಗ್ಸ್ಬಿಟ್ರು ಪಾಪ. ಎಲ್ಲ ಅದನ್ನ ಸುಟ್ಟಾಕ್ಸ್ಬಿಟ್ರು, ಬರ್ನ್ ಮಾಡ್ಬಿಟ್ರು. ಏನ್ರಿ ನಾನು ಒಂದು ಪದ ಬಳಸಿದೆ ಆಗ್ಲೇ, ರಾಜಕಾರಣದ ಮದ. ನನ್ನ ಅವರು ನನ್ನ ಇವರು ನನ್ನ ಹಿಂದೆ ಬೆನ್ನಲ್ಲಿ ಇರ್ತಾರೆ ಅನ್ನೋ ಮದ, ಮತ್ತೆ ಬಲಾಢ್ಯ ಉಡಾಳ. ಇವನು ಉಡಾಳ. ನ್ಯಾಯಾಂಗ ವ್ಯವಸ್ಥೆ ಇವರು ಕೊಟ್ಟಂತ ಪೆಟ್ಟು. ದೇಶದ ಮಹಿಳೆಯರು ಧೈರ್ಯವಾಗಿ ಹೊರಗಡೆ ಬಂದು ನಮ್ಮ ಯಾವುದೇ ಈ ಥರದ್ದು ನಡೆದಿದೆ ಘಟನೆಗಳನ್ನ ಪೊಲೀಸ್ ಇಲಾಖೆ ಮುಂದೆ ಹೇಳ್ಕೊಳ್ಳೋಕ್ಕೆ ಸಾಧ್ಯ ಆಗೋ ರೀತಿ ನಮ್ಮ ದೇಶದ ನ್ಯಾಯ ವ್ಯವಸ್ಥೆ ಅವಕಾಶ ಕಲ್ಪಿಸ್ಕೊಟ್ಟಿದೆ. ಮತ್ತೊಂದೇನು ಅಂತಂದರೆ, ಈ ನಾಚಿಕೆ ಆಗುತ್ತೆ. ಏನು ಅಂತಂದರೆ, ಪಾಪ ತಾಯಿ ವಯಸ್ಸಿನ ಹೆಣ್ಣು ಮಗಳು, ನಿನ್ನ ತಂದೆ ಕಾಲದಿಂದ ನಿನ್ನ ತಾತನ ಕಾಲದಿಂದ ಕೆಲಸ ಮಾಡ್ತಿದ್ದೀನಪ್ಪ ನಿಮ್ಮ ಮನೆಯಲ್ಲಿ, ಆಕೆ ಅವಲತ್ಕೊಳ್ಳೋದು. ಅದನ್ನು ಒಂದಷ್ಟು ಎಲ್ಲ ಕೇಳಿಸ್ಕೊಂಡ್ವಿ ಮಾಧ್ಯಮಗಳಲ್ಲಿ ಪ್ರಾರಂಭದ ದಿನಗಳಲ್ಲಿ. ನಿನ್ನ ತಂದೆನೂ ಬಿಡಲಿಲ್ಲ, ನೀನೂ ಬಿಡ್ತಾ ಇಲ್ವಲ್ಲಪ್ಪ. ಹೆಣ್ಮಗಳು ಕಣ್ಣಲ್ಲಿ ನೀರಾಗ್ತಲ್ಲ, ಈತ ಇವತ್ತೊಂದೆಲ್ಲೋ ಕೂತ್ಕೊಂಡು ಕಣ್ಣಲ್ಲಿ ನೀರು ಹಾಕ್ತಿದ್ನಂತ. ಆ ಹೆಣ್ಣು ಮಕ್ಕಳ ಕಣ್ಣು ನೀರಿಗೆ ಈತನ ಏನು ಇದೇ ಇರಲಿಲ್ಲ, ಆಗಿದ್ರೆ ಬೆಲೆ ಇರಲಿಲ್ಲ. ಆ ವಿಡಿಯೋಗಳನ್ನ ಇಟ್ಕೊಂಡು ಅವ್ರನ್ನ ಮತ್ತೆ ದೌರ್ಜನ್ಯ, ಇದು ಎಂಥದ್ದು ಬ್ಲ್ಯಾಕ್ ಮೇಲ್ ಮಾಡಿ ಬಳಸ್ಕೊಂಡಿರುವಂತ ಪ್ರಕರಣ ಇದರಲ್ಲಿದೆ ಅಂತ ಎಲ್ಲ ಹೆಣ್ಮಕ್ಳು ಹೇಳ್ತಿದ್ದಾರೆ. ದಯಮಾಡಿ ಈ ಥರದ್ದೇ ಹಲವಾರು ಪ್ರಕರಣಗಳು ಈಗ ಎಂಥದ್ದು ಏನಂತೀವಿ ಸರ್ ಅದಕ್ಕೆ, ಹೈ ಪ್ರೊಫೈಲ್ ಪ್ರಕರಣಗಳು ಈಗ ನಡೀತಾ ಇದಾವೆ ಕರ್ನಾಟಕದಲ್ಲಿ. ಆ ಥರದ್ದು ಅವಕ್ಕೂ ಕೂಡ ನ್ಯಾಯಾಲಯಗಳು ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ತನಿಖಾಧಿಕಾರಿಗಳು ಕೊಟ್ಟಿರುವಂತ ವರದಿಯನ್ನ ಮತ್ತೆ ಪುನರ್ ಪರಿಶೀಲನೆ ಮಾಡಿ ಶಿಕ್ಷೆ ಪ್ರಕಟ ಆಗಿ ಜನರಿಗೆ ಗೊತ್ತಾಗಬೇಕು. ಈಗ ಪ್ರತಿದಿನ ಮಾಧ್ಯಮದಲ್ಲಿ ಯಾರ್ಯಾರನ್ನ ಎದುರಿಸ್ತಿದ್ದಾರೆ, ಏನೇನು ಮಾಡ್ತಿದ್ದಾರೆ. ಒಬ್ರು ಸಿನಿಮಾ ನಟಿ ನನಗೆ ಈ ತರ ಥ್ರೆಟ್ ಕೊಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಪೊಲೀಸ್ ಕಮಿಷನರ್ಗೆ ಕಂಪ್ಲೇಂಟ್ ಖುದ್ದಾಗಿ ಹೋಗಿ ಕೊಟ್ಟಿದ್ದಾರೆ. ಮೊಬೈಲ್ನ ನೋಡಕ್ಕಾಗದೇ ಇರೋ ಪರಿಸ್ಥಿತಿ ತಂದಿಟ್ಬಿಟ್ಟಿದ್ದಾರೆ, ಭಾಷೆಗಳನ್ನ ಬಳಸ್ತಿದ್ದಾರೆ. ಇದು ನನ್ನ ಜೀವಕ್ಕೆ ಭಯ ಇದೆ ಅಂತ ಅಂದ್ಬಿಟ್ಟು ಹೋಗಿ ಹೆಣ್ಮಗಳು. ಇಂಥ ಹೈ ಪ್ರೊಫೈಲ್ ಕೇಸ್ಗಳು ಏನೇನಿದಾವೋ ನ್ಯಾಯ ವ್ಯವಸ್ಥೆಯಲ್ಲಿ ಯಾವುದೇ ಕಾರಣಕ್ಕೂ ಇವರು ಹೊರಗಡೆ ಓಡಾಡಕ್ ಬಿಡಬಾರ್ದು. ಮತ್ ಇವರು ನಮಗ್ ಮಾದರಿ ಅಲ್ಲ ಅನ್ನೋದನ್ನ ಇವತ್ತಿನ ಯುವ ಜನತೆ ಅರ್ಥ ಮಾಡ್ಕೊಂಡು ಬದುಕಬೇಕಾಗಿದೆ. ಮಹಿಳೆಯರು ಇವತ್ತು ಇನ್ನು ಯಾರ್ಯಾರು ಹೊರಗಡೆನೆ ಬರ್ಲಾರ್ದೆ ತಮ್ಮ ಕೌಟುಂಬಿಕ ವ್ಯವಸ್ಥೆ ಒಳಗಡೆ ನಾವು ಹೊರಗಡೆ ಬಂದ್ರೆ ನಮ್ಮ ಕೌಟುಂಬಿಕ ವ್ಯವಸ್ಥೆ ಎಲ್ಲಿ ಮುರಿದು ಬಿಡುತ್ತೋ, ನಾವು ಪ್ರಪಂಚದಲ್ಲಿ ಎಲ್ಲಿ ನಮ್ಮನ್ನು ನಾವು ತೆರೆದಿಟ್ಟು ಎಕ್ಸ್ಪೋಸ್ ಆಗ್ಬಿಡ್ತೀವೋ ಅಂತ ಅಂದ್ಬಿಟ್ಟು ಭಯದಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ಈ ಪೆನ್ ಡ್ರೈವ್ ಒಳಗಡೆ ಇರೋ ಹೆಣ್ಮಕ್ಳು ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಇವ್ರ ಇತ್ತಿನಿಂದ ನೋವುಗೊಳಗಾಗಿರೋ ಹೆಣ್ಮಕ್ಳು ಬಂದು ಏನು SIT ಅವರು ಈಗಾಗಲೇ ಹೇಳಿದ್ದಾರೆ ನಿಮ್ಮ ಎಲ್ಲ ಗೌಪ್ಯವನ್ನು ಕಾಪಾಡ್ತೇವೆ ಅಂತ ಹೇಳಿದ್ದಾರೆ ಆಗ್ಲೇ. ಈಗ ನಿಮಗೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನ್ಯಾಯ ವ್ಯವಸ್ಥೆಯಲ್ಲಿ ಅವಕಾಶ ಇದೆ ಅಂತ ಪ್ರೂವ್ ಆಗಿದೆ. ನಿಮ್ಗೆ ಏನಾದ್ರು ನೋವಾಗಿದ್ರೆ ಅಲ್ಲಿ ಆತನಿಂದ ದೆಹಲಿಯಿಂದ ಕರ್ನಾಟಕದವರೆಗೂ ಎಲ್ಲೆಲ್ಲಿ ಏನೇನು ನಡೆದಿದೆಯೋ ಯಾರ್ಯಾರು ಗೊತ್ತಿದೆ. ಈತನ ಪ್ರಭಾವ ಎಂತದಿತ್ತು ಅಂದ್ರೆ ಹೇಳದ್ನಲ್ಲ, ಹಿಂದೆ ಅವರೆಲ್ಲ ಇದ್ರು. ಹಾಗಾಗಿ ಆ ಹೆಣ್ಮಕ್ಳೆಲ್ಲ ಬಂದು ತಮ್ಮ ದುಃಖ ದುಮ್ಮಾನ ಹೇಳ್ಕೊಂಡು ಪ್ರಕರಣ ದಾಖಲಿಸಿದ್ರೆ ಇಂಥವ್ರಿಗೆ ನಿಜವಾಗ್ಲೂ ಈ ದೇಶಕ್ಕೆ ಒಂದು ಕಳಂಕ ಇಂಥ ವ್ಯಕ್ತಿ. ಪುಟ್ಟಣ್ಣ ರಾಜಕಾರಣ ವ್ಯವಸ್ಥೆ